ವೀಕ್ಷಕರೇ ಶುಭೋದಯ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಸಂಖ್ಯಾಶಾಸ್ತ್ರ, ಪ್ಲಾನೆಟ್ ಆಸ್ಟ್ರಾಲಜಿ, ಜ್ಯೋತಿಷ್ಯ ಶಾಸ್ತ್ರದ ನಿಖರ ಪ್ರಖರ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು, ಎಂತಹದ್ದೇ ಸಮಸ್ಯೆಗಳಿರಬಹುದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಆದರೆ ಇವತ್ತು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ಅವರು ನಮ್ಮೊಂದಿಗಿಲ್ಲ, ಆದರೆ ಅವರ ಜಾತಕ ವಿಶ್ಲೇಷಣೆಯನ್ನ ಗುರೂಜಿಗಳು ಮಾಡ್ತಾ ಹೋಗ್ತಾರೆ. ಗುರುಗಳೇ, ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ನಮ್ಮೊಂದಿಗಿಲ್ಲ, ಆದರೆ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮ ಇರುವಂಥದ್ದು, ಎಲ್ಲ ಅಭಿಮಾನಿಗಳು ಕೂಡ ಕಾಯ್ತಾ ಇರುವಂಥದ್ದು ಅವರ ಜಾತಕ ವಿಶ್ಲೇಷಣೆಯನ್ನ. ಗುರುಗಳೇ, ಏನು ಹೇಳ್ತೀರಾ? ಖಂಡಿತ. ಒಬ್ಬ ಮನುಷ್ಯ ಇತರರಿಗೆ ಒಂದು ಖುಷಿ ಸಂತೋಷ ಕೊಟ್ಟಿರ್ತಕ್ಕಂಥ ಆತ್ಮಗಳು ಬಹಳ ಕಮ್ಮಿ. ಅನೇಕ ಆತ್ಮಗಳು ಭೂಮಿ ಮೇಲೆ ಬಂದು ಹೋಗ್ತವೆ, ಆದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ಆತ್ಮಗಳು ಇನ್ನೊಂದು ಆತ್ಮಗಳಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಒಂದು ವಿಚಾರ. ಮೊಟ್ಟ ಮೊದಲದಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ ಒಂದು ಸ್ಕ್ರೀನ್ ನೋಡಿ. ಇಲ್ಲಿ 24 ಏಪ್ರಿಲ್ 1929 ಹುಟ್ಟಿರೋದು, ಆದರೆ ಸರಿಯಾಗಿ ನಿಖರವಾಗಿರ್ತಕ್ಕಂಥ ಟೈಮ್ ಸಿಕ್ಕಿಲ್ಲ. ಸೊ ಅಂದಾಜು ಯಾರಾದರೂ ಒಬ್ಬರು ಕೀರ್ತಿವಂತರಾಗಬೇಕು ಅಂತಂದರೆ 10ನೇ ಮಲ್ಲಿ ಹೆಚ್ಚು ಗ್ರಹ ಇರುತ್ತೆ ಅಥವಾ 7ನೇ ಮಲ್ಲಿ ಹೆಚ್ಚು ಗ್ರಹ ಇರುತ್ತೆ ಅಂತ ಕರೀತಾರೆ. ಎರಡೇ ಜಾಗ, ಆ ದಶ ರಿಪೀಟ್ ಆಗ್ತಾ ಇರಬೇಕು. ಇದರಲ್ಲಿ ನೋಡಿದಾಗ ಲಗ್ನ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ತಾಯಿ ಹೃದಯ ಲಗ್ನ ಅಂತ ಕರಿತೀವಿ. ಹಾಗೆ ಚಂದ್ರ ಇರ್ತಕ್ಕಂಥದ್ದು ತುಲಾರಾಶಿ. ತುಲಾರಾಶಿ ಶುಕ್ರನ ಒಂದು ಆಧಿಪತ್ಯ. ಹಾಗೆ ಚಂದ್ರನ ಜೊತೆ ಕೇತು ಇದೆ. ತುಂಬ ಜನ ಇಲ್ಲಿ ಚಂದ್ರನ ಜೊತೆ ಕೇತು ಇದ್ಬಿಟ್ರೆ ಒಂದು ರೀತಿ ಸಮಸ್ಯೆ, ಮೈಂಡ್ ವಿಚಲಿತ ಅಂತಂತಾರೆ. ಅದನ್ನು ಆಮೇಲೆ ನೋಡೋಣ ಯಾವಾಗ ಅವ್ರಿಗೆ ಎಫೆಕ್ಟ್ ಆಯಿತು ಇದು ಅಂತ. ಚಂದ್ರಕೇತು ಯಾವಾಗ ಎಫೆಕ್ಟ್ ಆಯಿತು ಅಂತ ಅದನ್ನು ಹೇಳ್ತೀನಿ ಇದರಲ್ಲಿ. ಈ ಸ್ಕ್ರೀನ್ ಹಾಗೇ ಇರಲಿ, ಎಲ್ಲರಿಗೂ ವಿಶ್ಲೇಷಣೆ ಗೊತ್ತಾಗಬೇಕು. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಸ್ವಾತಿ ನಕ್ಷತ್ರ ಅಂತಂದರೆ ರಾಹುವಿನ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹುಟ್ಟಿದಾಗ 7 ವರ್ಷ ರಾಹು ದಶೆ ಇತ್ತು. ರಾಹು ದಶೆ ಅವರ ಜೀವನದಲ್ಲಿ ಸ್ವಲ್ಪ ಆಟ ಪಾಠ ಕೊಡ್ತಕ್ಕಂಥದ್ದು. ಮೇಷ ರಾಶಿಲೇ ಬರ್ತಕ್ಕಂಥದ್ದು. ನಾವು ರಾಶಿ ಲೆಕ್ಕಾಚಾರ ತಗೊಂಡು ಹೋಗೋಣ. ಮೇಷ ರಾಶಿಲಿ 5 ಗ್ರಹಗಳು ಕೂತಿರ್ತಕ್ಕಂಥದ್ದು. ಟೈಮಿಂಗ್ ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಇದೇ ಡೇಟಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ, ಎಲ್ಲರೂ ರಾಜ್ಕುಮಾರ್ ಆಗಿಲ್ಲ. ಲಗ್ನ ಇಂಪಾರ್ಟೆಂಟ್ ಆಗುತ್ತೆ, ಲಗ್ನದಲ್ಲಿ ಬರ್ತಕ್ಕಂಥ ನಂಬರ್ಗಳು ಇಂಪಾರ್ಟೆಂಟ್ ಆಗುತ್ತೆ, ನಕ್ಷತ್ರದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ನಾವು ಫೈನ್ ಟ್ಯೂನ್ ಮಾಡ್ತಾ ಇದ್ದರೆ ದಿನದಲ್ಲಿ ಎಲ್ಲರೂ ಹುಟ್ಟಿರೋರಿಗೆ ಒಂದು ರೀತಿಯ ಭಗವಂತ ಅವರಿಗೆ ಹೆಸರು ಕೀರ್ತಿ ಕೊಡ್ತಾನೆ. ಅದರಲ್ಲಿ ಆಯ್ದು ಕೆಲವು ಪೋರ್ಷನ್ಸಲ್ಲಿ, ಕೆಲವು ಡಿವಿಷನ್ಸಲ್ಲಿ ನಿಖರವಾಗಿರ್ತಕ್ಕಂಥ ಒಂದು ಏನಂತಾರೆ, ಒಂದು ಡಿಗ್ರಿ ಮತ್ತು ನಿಮಿಷ ಮತ್ತು ಸೆಕೆಂಡ್ಸಲ್ಲಿ ಬರ್ತಕ್ಕಂಥದ್ದು. ಅದನ್ನು ನಾವು ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಜ್ಯೋತಿಷ್ಯ ಹೇಳೋರಿಗೂ ಕೂಡ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಈ ಭಾಗದಲ್ಲಿ ನಮಗೆ ಪ್ರತಿ ದಿವಸ 4 ಸೆಕೆಂಡ್ ಗ್ರಹಗಳು ಚೇಂಜ್ ಆಗುತ್ತಿಲ್ಲ. ಒಂಚೂರು ಸ್ಕ್ರೀನ್ ಚೂರು ಕಮ್ಮಿ ಮಾಡಿ ಕೆಳಗಡೆ, ಅಥವಾ ಅದು ಮೇಲ್ಗಡೆ ಇರುತ್ತೆ ಅದಕ್ಕೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಾಯಿತು, ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು 4 ಸೆಕೆಂಡಿಗೆ ಬದಲಾಗುತ್ತೆ. ತುಂಬ ಜನಕ್ಕೆ ಈ ಜ್ಯೋತಿಷ್ಯದಲ್ಲಿ ಇದು ವಿಚಾರ ಗೊತ್ತಿಲ್ಲ. ಇಲ್ಲಿ 4 ಸೆಕೆಂಡ್ಗೆ ಯಾವುದಾದ್ರು ಒಂದು ಬದಲಾಗ್ತಾ ಇರುತ್ತೆ. ಸೊ ಪ್ರತಿ 4 ಸೆಕೆಂಡಿಗೆ ಯಾರು ಹುಟ್ಟುತ್ತಾರೆ ಜಾತಕಗಳು ಬದಲಾಗುತ್ತೆ. ಇಲ್ಲಿ ಬದಲಾಗ್ತಕ್ಕಂಥದ್ದು ಈ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ಸಬ್ಲಾಡ್ಸ್. ಇನ್ನೂ ಡೀಪಾಗಿ ಹೋದರೆ ಸಬ್ಲಾಡ್ ಅಂತ ಹೋಗುತ್ತೆ. ಅದಿನ್ನೂ ಲೆಸ್ ದೆನ್ ಎ ಸೆಕೆಂಡ್ ಬದಲಾಗುತ್ತೆ. ಅಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ.
ಅಲ್ಲಿ ಭಿನ್ನಾಭಿಪ್ರಾಯ ವ್ಯತ್ಯಾಸಗಳು ಬರುತ್ತೆ, ಅದಿರಲಿ. ಈಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲಗ್ನಕ್ಕೆ ಬರೋಣ. ಲಗ್ನದಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು 5 ಗ್ರಹಗಳು ಇರ್ತಕ್ಕಂಥದ್ದು, ಅದಿರಲಿ. ಅದು ಯಾವ್ದಾದ್ರು ಒಂದು ನೋಡೋಣ, ಪ್ಲ್ಯಾನ್ ಮಾಡೋಣ. ಆದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಒಂದೇ ನಿಮಿಷ ತೋರಿಸ್ತೀನಿ. ಇಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಫಸ್ಟು ನಡೆದಿದ್ದು ರಾಹು ದಶೆ ಅವರು. ರಾಹು ದಶೆ, ಆ ರಾಹು ದಶೆ ಆದ ನಂತರ ಅವ್ರಿಗೆ ಬಂದಿರತಕ್ಕಂಥದ್ದು ಗುರುದಶೆ 16 ವರ್ಷ. ಆಮೇಲೆ ಶನಿ ದಶೆ ಸ್ಟಾರ್ಟ್ ಆದಾಗ ಅವರಿಗೆ ಒಂದು ಜೀವನ ಬದಲಾವಣೆ ಬಂತು. ರಾಹು ದಶೆ ಮೊದಲು ಬಂತು, ಆಮೇಲೆ ನೆಕ್ಸ್ಟು ಗುರುದಶೆ ಬಂತು, ಆಮೇಲೆ ಶನಿ ದಶೆ ಬಂತು. ಇಲ್ಲಿ ಗುರು ಕೂಡ 10ನೇ ಮನೆಯಲ್ಲಿದ್ದಾನೆ, ಶನಿ ಕೂಡ 10ನೇ ಮನೆಯಿದ್ದಾನೆ. ಕರ್ಮಕಾರಕ 6ನೇ ಮನೆ ಬಂದಾಗ ಮಾತ್ರನೇ ಸ್ಟಾರ್ಟ್ ಆಗಿದ್ದು. ಕರ್ಮಕಾರಕ 6ನೇ ಮನೆ ಬಂದಾಗಲೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಸೊ ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಜ್ಯೋತಿಷ್ಯದಲ್ಲಿ ದಶಾಭುಕ್ತಿ ಬಂದಾಗಲೇ ಬದಲಾಗಿದ್ದು. ಶನಿಯ ಮಧ್ಯಭಾಗದಲ್ಲಿ ಅವರು ಫಿಲಮ್ ಎಂಟರ್ ಆದರು. ಅದಾದ ನಂತರ ಅವರಿಗೆ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ 2071 ಒಳಗಡೆ ಅವರು ಎಂಟ್ರಾದರು ಮೂವಿಗೆ. 1971ರಲ್ಲಿ ಎಂಟ್ರಾದರು ಮೂವಿಗೆ. ತದನಂತರ 71ರಿಂದ 1988ವರೆಗೂ ಕೂಡ ಬುಧ ದಶೆ ನಡೆದಾಗ, ಬುಧ ಸ್ವಲ್ಪ ಫಾಸ್ಟ್ ಗ್ರಹ. ಸೊ ಬುಧ ಇರ್ತಕ್ಕಂಥ ಗ್ರಹದ ಜೊತೆ ನಾವು ಎಷ್ಟೊಂದು ಸಂಯೋಗ ನೋಡ್ತೀವಿ, ಸೂರ್ಯ, ಗುರು, ಶುಕ್ರ, ಈ ಒಂದು ರಾಹು ಜೊತೆ ಎಲ್ಲ ಇರ್ತಕ್ಕಂಥದ್ದು. ಈ ಟೈಮಲ್ಲಿ ನಮಗೆ ಅಲ್ಲಿ ಬದಲಾವಣೆ ಬರ್ತಕ್ಕಂಥದ್ದು ತೋರಿಸ್ತು. ಅರ್ಥ ಆಯ್ತಲ್ಲ? ಬುಧ ದೇಶ 88ಗೆ. ಸೊ ಅದಾದ ನಂತರ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸ್ಕ್ರೀನ್ ನೋಡ್ಬೋದು. 88 ಆದಮೇಲೆ ಕೇತು ಸ್ಟಾರ್ಟ್ ಆಯಿತು. 88 ಆದಮೇಲೆ ಕೇತು ಸ್ಟಾರ್ಟ್ ಆಯಿತು. 88ರಿಂದ 95 ನೀವು ಸೀರೀಸ್ ನೋಡ್ಬೋದು. ಸಾಕಷ್ಟು ಈ ಆಧ್ಯಾತ್ಮಿಕ ಹಾಡುಗಳು ಬಂತು ಆ ಟೈಮಲ್ಲಿ. ಹೌದು. ಆ ಒಂದು 88ರಿಂದ 95 ರಾಘವೇಂದ್ರದ ಬಗ್ಗೆ ಇರ್ಬೋದು, ಒಂದು ಶಬರಿಮಲೆ ಇರ್ಬೋದು. ಕೇತು ಬಂದಾಗ ಅವ್ರಿಗೆ ಆಧ್ಯಾತ್ಮಿಕ ಮತ್ತು ಸಾಕಷ್ಟು ಆಧ್ಯಾತ್ಮಿಕ ಫಿಲಮ್ಗಳು 88ಇಂದ 95ವರೆಗೂ ಬೇರೆ ಬೇರೆ ಥರ ಬರ್ತಕ್ಕಂಥದ್ದು. ಆಮೇಲೆ ಮತ್ತೆ ವಾಪಸ್ ಅವರು ಸ್ಟೈಲ್ಗೆ ಕೋಶೆಂಟ್ ಬಂದುಬಿಟ್ರು, ಶುಕ್ರದಶ ಬಂದುಬಿಡ್ತು. 1995ಇಂದ 2015ವರೆಗೂ ಕೂಡ ಒಂದು ಹೆಚ್ಚು ಕಮ್ಮಿ ಒಂದು ಸ್ಟೈಲ್ ಕ್ವಶನ್ ಬಂದುಬಿಡ್ತು. ಆದರೆ ಅದರ ಮಧ್ಯದಲ್ಲಿ ಬಂದಿರತಕ್ಕಂಥದ್ದೇ ಒಂದು ಸ್ವಲ್ಪ ಸಮಸ್ಯೆ ಬಂದಿರತಕ್ಕಂಥ ಒಂದು ಸಮಯ ಅವರಿಗೆ 2000 ಇಸ್ವಿಯಲ್ಲಿ ಅವ್ರಿಗೆ 2015ಕ್ಕೆ ಮುಗೀತು. 2000 ಇಸ್ವಿ ಅಂದರೆ 2000 ಇಸ್ವಿ ನಾವು ತೊಗೊಳ್ಬೇಕಾಗತ್ತೆ. 2000 ಇಸ್ವಿ ತೊಗೊಂಡ್ರೆ 1995ಇಂದ 2005 ಶುಕ್ರ ಬಂದಾಗ 2000 ಇಸ್ವಿಯಲ್ಲಿ ಚಂದ್ರ ಬಂತು. 1999ಇಂದ 2001 ಈ ಟೈಮಲ್ಲೇ ಅವರು ಕಾಡಿಗೆ ಹೋಗಿರ್ತಕ್ಕಂಥ ಒಂದು ಪ್ರಮೇಯ ಈ ಟೈಮಲ್ಲಿ. ಆ 99ಇಂದ 2001 2002ಗೆ ಯಾಕೆ ಅಂತಂದರೆ ಚಂದ್ರ ಇರ್ತಕ್ಕಂಥದ್ದು ಇಲ್ಲಿ ಜಾತಕದಲ್ಲಿ ಕೇತುವಿನ ನಕ್ಷತ್ರ, ಮಾನಸಿಕ ಅಪಘಾತ ಕೊಟ್ಟಿರ್ತಕ್ಕಂಥದ್ದು. ಏನಕ್ಕೆ ತೋರಿಸ್ದೆ ಅಂದರೆ ಒಬ್ಬ ಜೀವನದ್ದು ನಾವು ಎಲ್ಲ ನೋಡಿರೋದ್ರಿಂದ ನಾನು ಇವ್ರ ಜಾತಕ ತೋರಿಸ್ತಾ ಇದ್ದೀನಿ, ಹೇಗೆ ನಡ್ಕೊಂಬಂತು ಅಂತ. ಮೂಲವಾಗಿರ್ತಕ್ಕಂಥದ್ದು ಅನೇಕ ಗ್ರಹಗಳು ಒಂದು ಕಡೆ ಇದ್ದು 10ನೇ ಮನೆ ಬಂದಿರುತ್ತೋ, ಅಥವಾ ನಾವು ಲಗ್ನ ಗೊತ್ತಿಲ್ಲ ಅಂದ್ಕೊಳ್ಳೋಣ, ಚಂದ್ರಾತ್ 7ನೇ ಮನೆ ನೋಡ್ತೀವಿ ಅಂದ್ಕೊಳ್ಳಿ, ಆವಾಗಲೂ ಕೂಡ ಚಂದ್ರಾತ್ 7ನೇ ಮನೆಯೂ ಕೂಡ ಭಾಳಷ್ಟು ಗ್ರಹಗಳಿದ್ದಾವೆ. ಈ ಗ್ರಹಗಳು ಮೂಲಾಂಕ ಒಳಗಡೆ ಇರ್ತಕ್ಕಂಥ ನಕ್ಷತ್ರ ಮತ್ತು ಅದರೊಳಗಿರ್ತಕ್ಕಂಥ ಉಪನಕ್ಷತ್ರ, ಸಬ್ಲಾರ್ಡ್ ಎವ್ರಿ 4 ಸೆಕೆಂಡ್ಸ್ ಚೇಂಜ್ ಆಗಿರೋದ್ರಿಂದ ಇದೇ ಥರ ಜಾತಕ ಒಂದು 5 ಜನದಿರ್ಬೋದು. ಆದರೆ ಇದರೊಳಗಡೆ 30 ಡಿಗ್ರಿ ಇರುತ್ತೆ. ಇದರಲ್ಲಿ ಭಾಗಗಳು ಇರುತ್ತೆ, ಸಿಕ್ಕಾಪಟ್ಟೆ ಭಾಗ ಇರುತ್ತೆ. ಈ ಭಾಗಗಳೊಳಗಡೆ ಯಾವ ಭಾಗದಲ್ಲಿ ಇರ್ತಕ್ಕಂಥದ್ದು ಅಂತ ನೋಡಿ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದೇ ಇಲ್ಲಿ ನಮ್ಮ ನಕ್ಷತ್ರ ನಾಡಿ. ಇದೇ ಜಾತಕ ಇರುತ್ತೆ, ಹೀಗೆ ಇರುತ್ತೆ ಎಲ್ಲ ಗ್ರಹ ಸ್ಥಿತಿಗಳು. ಇನ್ನೊಬ್ರು ಹುಟ್ಟಿರ್ತಾರೆ, ರಾಜ್ಕುಮಾರ್ ಹುಟ್ಟೋ ಟೈಮಲ್ಲಿ ಹುಟ್ಟಿರ್ತಾರೆ, ಹಿಂಗೆ ಇರುತ್ತೆ. ಮತ್ತು ಏನು ಸರ್ ಇದು ಇಬ್ಬರು ಯಾಕೆ ಹಂಗಾಗಿದೆ ಅಂದರೆ ಈ ಭಾಗದಲ್ಲಿ 0 ಡಿಗ್ರಿಯಿಂದ 30 ಡಿಗ್ರಿ ಇರುತ್ತೆ.
ಈ 0ಯಿಂದ 30 ಡಿಗ್ರಿ ಒಳಗಡೆ ಮತ್ತೆ 3 ಭಾಗ ಆಗಿರುತ್ತೆ. ಓಕೆ. ಆ 3 ಭಾಗದೊಳಗಡೆ ಮತ್ತೆ ಭಾಗಗಳಾಗಿರುತ್ತೆ. ಒಂದು 18 9 18 ಪ್ಲಸ್ ಅಲ್ಲೊಂದು 21 ಭಾಗ ಆಗಿರುತ್ತೆ ಮತ್ತೆ. ಸೊ ರಾಶಿಯಿಂದ 3 ಭಾಗದಿಂದ 21 ಭಾಗ. ಸೊ ಒಬ್ಬ ಹುಟ್ಟಿದವನು ಈ ಭಾಗದಲ್ಲಿ ಹುಟ್ಬೋದು, ಈ ಭಾಗದಲ್ಲಿ ಹುಟ್ಬೋದು, ಈ ಭಾಗದಲ್ಲಿ ಹುಟ್ಬೋದು, ಈ ಭಾಗದಲ್ಲಿ ಹುಟ್ಬೋದು. ಭಾಗ ಒಂದೇ ರಾಶಿಯಲ್ಲಿ ಅನೇಕ ಭಾಗದಲ್ಲಿ ಹುಟ್ಟಬೋದು. ಇದನ್ನು ಉಪನಕ್ಷತ್ರದ ಭಾಗ ಅಂತ ಕರೀತಾರೆ. ಉಪನಕ್ಷತ್ರದ ಭಾಗ ಒಂದೇ ಟೈಮಲ್ಲಿ ಒಂದೇ ಇದರಲ್ಲಿ ಹುಟ್ಟಿದ್ರೂ ಕೂಡ 4 ಸೆಕೆಂಡ್ ವ್ಯತ್ಯಾಸದಲ್ಲಿ ಭಾಳಷ್ಟು ಬದಲಾಗುತ್ತೆ. ಫಸ್ಟು ಓವರಾಲಲ್ಲಿ 24 ಗಂಟೆಯಲ್ಲಿ ಬದಲಾಗುತ್ತೆ. ಅದಕ್ಕಿಂತ ಕಮ್ಮಿ 2 ಗಂಟೆಯಲ್ಲಿ ಬದಲಾಗುತ್ತೆ. ಅದಕ್ಕಿಂತ ಕಮ್ಮಿ 1 ಗಂಟೆಯಲ್ಲಿ ಬದಲಾಗುತ್ತೆ. ಅದಕ್ಕಿಂತ ಕಮ್ಮಿ 1 ಗಂಟೆಯಲ್ಲಿಂದಕ್ಕಿಂತ ಕಮ್ಮಿ 30 ನಿಮಿಷದಲ್ಲಿ ಬದಲಾಗುತ್ತೆ. ಅದಾದ ಮೇಲೆ ಅದಕ್ಕಿಂತ ನಾವು ಭಾಗ ಮಾಡ್ಕೊಂಡು ಬಂದಾಗ, ಒಂದು ಟೈಮಿಂಗ್ ಅಂತ ನಾವು ತೊಗೊಂಡಾಗ, ಒಂದು ಅಂಶ ಅಂತ ತೊಗೊಂಡಾಗ, ಅದು 48 ನಿಮಿಷಕ್ಕೊಂದು, ಅರ್ಧ 24 ನಿಮಿಷಕ್ಕೊಂದು ಬದಲಾಗುತ್ತೆ, 12 ನಿಮಿಷಕ್ಕೊಂದು ಬದಲಾಗುತ್ತೆ. ಹಾಗೆ ಕೊನೆಗೆ ಲೀಸ್ಟ್ 4 ಸೆಕೆಂಡ್ಗೊಂದು ಬದಲಾಗುತ್ತೆ. ಗ್ರಹಗಳ ಪಾಯಿಂಟು ಒಳಗಡೆ ಡಿವಿಷನ್ಸ್ ಮಾಡ್ಕೊಂಡು ಹೋಗಿರ್ತೀವಿ. ಇದರಿಂದ ಒಂದೇ ದಿವಸದಲ್ಲಿ ಹುಟ್ಟಿರೋರು ಯಾಕೆ ಬೇರೆ ಬೇರೆ ಥರ ಇರ್ತಾರೆ ಅಂತಂದರೆ, ಈ ಒಳಗಡೆ ಇರ್ತಕ್ಕಂಥ ಡಿವಿಷನ್ಸು ನಾವು ಉಪನಕ್ಷತ್ರ ಅಥವಾ ಉಪನಕ್ಷತ್ರದ ಒಂದು ವಿಚಾರ ಭಗವಂತನ ಸೂಕ್ಷ್ಮ ಜ್ಯೋತಿಷ್ಯ ಅಂತ ಹೇಳ್ತೀವಿ. ಓಕೆ, ಕರೆ ತೊಗೊಂಡೋಗೋಣ. ಸೊ ಅವರ ಆತ್ಮಕ್ಕೆ ಶಾಂತಿ ಇರಲಿ. ಭಾಳ ಅದ್ಭುತವಾಗಿರ್ತಕ್ಕಂಥ ಮೂವಿ ಕೊಟ್ಟಿದ್ದಾರೆ, ಎಂತೆಂಥ ಹಾಡು ಕೊಟ್ಟಿದ್ದಾರೆ. ಇವತ್ತು ಹಾಡು ಕೇಳಿದ್ರೆ ರೋಮಾಂಚನವಾಗುತ್ತೆ. ಸೊ ಯಾರಿಗೆ ಏನು ಬೇಕಾದ್ರೆ ಹೇಳಲಿ, ಒಬ್ಬರು ಪರ ಇರ್ತಾರೆ, ವಿರೋಧ ಇರ್ತಾರೆ. ಒಂದು ತಿಳ್ಕೊಬೇಕು ವೀಕ್ಷಕರು, ಯಾರು ಒಬ್ಬ ವ್ಯಕ್ತಿ ಅನೇಕ ವ್ಯಕ್ತಿಗಳಿಗೆ, ಅವರ ಮನಸ್ಸಿಗೆ, ಅವರ ಜೀವನಕ್ಕೆ ಬದಲಾವಣೆ ತಂದಿದ್ದಾನೋ ಅಂಥ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ. ಶ್ರೇಷ್ಠ ವ್ಯಕ್ತಿ. ಸುಮ್ಮನೆ ನಾನು ಆಫೀಸ್ಗೆ ಹೋದೆ, ಬಂದೆ, ನನ್ನ ಮದುವೆ ಯಾವಾಗಾಯಿತು, ನನ್ನ ಮಕ್ಕಳದ್ದು ಯಾವಾಗಾಯಿತು ಅಂತ ಸ್ವಾರ್ಥದಲ್ಲಿರ್ತಾರಲ್ಲ, ಅವರೆಲ್ಲ ಆರ್ಡಿನರಿ. ಎಕ್ಸ್ಟ್ರಾರ್ಡಿನರಿ ಅವರು ಕೆಲವರು ಮಾತ್ರ ಇರ್ತಾರೆ ಅಷ್ಟೇ. ಗುರುಗಳೇ, ಒಂದು ಪ್ರಶ್ನೆ ಇಲ್ಲಿ. ಅಣ್ಣ ಅವರು ಜನಿಸಿದ್ದು ಕೂಡ ಹಾಗೆ ನಮ್ಮನ್ನ ಅಗಲಿದ್ದು ಕೂಡ ಏಪ್ರಿಲ್ ತಿಂಗಳಲ್ಲಿ. ಅಂದ್ರೆ ಜನನಕ್ಕೂ ಮರಣಕ್ಕೂ ಏನಾದ್ರೂ ಸಂಬಂಧಗಳಿದೆಯಾ? ಆಲ್ಮೋಸ್ಟ್ ನಾವೆಲ್ಲ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಒಂದೇ ತಿಂಗಳಲ್ಲಿ ಅಂದ್ರೆ ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಈ ರೀತಿ ಏನಾದರೂ ನೋಡಬಹುದಾ? ಖಂಡಿತ. ಯಾಕಂದರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದಶಾಭುಕ್ತಿ ಆ ಸೀಕ್ವೆನ್ಸಲ್ಲಿ ಬಂದಿದೆ. ಆ ಸೀಕ್ವೆನ್ಸಲ್ಲಿ ಬಂದಿರತಕ್ಕಂಥದ್ದು 2006ರಲ್ಲಿ ತೀರ್ಕೊಂಡ್ರು. ಕರೆಕ್ಟ್ ಅಲ್ವಾ? 2006ರಲ್ಲಿ ನಾವು ತಗೊಂಡಾಗ 2006 ಅವ್ರ ಜನನ ಟೈಮಲ್ಲಿ ನಾವು ಮಾತಾಡಬಾರ್ದು. ಬಟ್ ಅದೇ ಏಪ್ರಿಲ್ ತಿಂಗಳಲ್ಲೇ 30 ಅನ್ಸುತ್ತಲ್ಲ, 12ನೇ ತಾರೀಕು. ಓಕೆ, 12ನೇ ತಾರೀಕು ಏಪ್ರಿಲ್ 12, 2006ರಲ್ಲಿ ಬಂದಿರತಕ್ಕಂಥದ್ದು ಶುಕ್ರ ಗುರು ಬುಧನ ಕಾಂಬಿನೇಷನಲ್ಲಿ ಬಂತು. ಶುಕ್ರ ಗುರು ಬುಧನ ಕಾಂಬಿನೇಷನಲ್ಲಿ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಈ ಶುಕ್ರ ಅಂತ ಬಂದಾಗ ಇಲ್ಲಿ ನಾವು ಭಾಗ ನೋಡ್ತೀವಿ. ಇಲ್ಲಿ 4ನೇ ಅಧಿಪತಿ, 11ನೇ ಅಧಿಪತಿ, ಅದ್ರ ಜೊತೆಗೆ ಗುರು ನೋಡ್ತೀವಿ 6ನೇ ಅಧಿಪತಿ ಮತ್ತು 9ನೇ ಅಧಿಪತಿ. 6 ಸ್ವಲ್ಪ ರೋಗವನ್ನು ತರ್ತಕ್ಕಂಥ ಅಧಿಪತಿ ಆಗಿರುತ್ತೆ. ಮತ್ತು ಕೊನೆಯದಾಗಿ ಬುಧ ಬಂದಿದೆ ಅಂದರೆ ಅದು ವ್ಯಯಾಧಿಪತಿ ಆಗಿರತಕ್ಕಂಥದ್ದು. ನೋಡಿ, ಇಲ್ಲಿ ಬುಧ ಬಂದಿದೆ ಅಂತಂದರೆ, ಇಲ್ಲಿ ಮರ್ಕ್ಯುರಿ ಬಂದಿದೆ ಅಂದರೆ ಎಂಡ್ ಆಫ್ ಸಮಥಿಂಗ್ ಅಂತ ಬಂದ್ಬಿಡುತ್ತೆ ನಾವು ಬುಧ ತೊಗೊಂಡಾಗ. ಯಾಕೆಂದರೆ ಜ್ಯೋತಿಷ್ಯದಲ್ಲಿ 12ನೇ ಅಧಿಪತಿಯಲ್ಲಿ ಬುಧ ಅಂತ ನಾವು ತಗೊಳ್ತೀವಿ. ಅದು ಬುಧ ಅಲ್ಲ, ಮಂಗಳ. ಓನರ್ ಬುಧ, ಮಂಗಳನ ಓನರ್. ಸೊ ಈ ರೀತಿ ನಾವು ನಮ್ಮ ನಕ್ಷತ್ರ ನಾಡಿ ಕಾಂಬಿನೇಷನ್ ನೋಡಿದ್ರೆ ಇಲ್ಲಿ ಭಾಳಷ್ಟು ಸಾಕಷ್ಟು ಗ್ರಹದಲ್ಲಿ 10ನೇ ಮನೆ ತೋರಿಸುತ್ತೆ. 10 ಹೆಸರು ಬಂದಿರತಕ್ಕಂಥದ್ದು. ಸೊ ಈ ಹೆಸರು ಬಂದಿರತಕ್ಕಂಥದ್ದೇ ಅವ್ರಿಗೆ ರಾಹುವಿಂದ ಹೆಸರು ಬಂದಿರೋದು. ಅತ್ಯಂತ ಶಕ್ತಿಶಾಲಿ ಜ್ಯೋತಿಷ್ಯದಲ್ಲಿ ರಾಹುನೇ. ನಿಮ್ಮ ರಾಹು ಸರಿ ಇಲ್ಲ ಅಂತ ಓಡೋಗ್ಬೇಡಿ, ರಾಹುನ ಬಲಪಡಿಸ್ಬೇಕು ನಾವು ಯಾವಾಗಲೂ ಅಷ್ಟೇ. ರಾಹು ತುಂಬ ಜನರ ಕಾಂಬಿನೇಷನ್ ಎತ್ಕೊಂಡ್ಬಿಡ್ತಾನೆ ನಮ್ಮ ನಕ್ಷತ್ರ ನಾಡಿಲಿ. ಎಲ್ಲಿ ಕೂತಿದ್ದಾನೆ ಆ ಸಂಖ್ಯೆಗಳು ತೊಗೊಳ್ತಾನೆ, ಯಾರು ಕೂತಿದ್ದಾರೆ ಅವ್ರ ಸಂಖ್ಯೆ ತೊಗೊಳ್ತಾನೆ, ಯಾರು ನೋಡಿ ಎಲ್ಲ ತೊಗೊಳ್ತಾನೆ. ಅತ್ಯಂತ ಪ್ರಭಾವಶಾಲಿ ಜೀವನದಲ್ಲಿ ನೀವು ಯಶಸ್ಸು ಕಂಡಿದ್ದೀರಿ ಅಂದರೆ 2 ಗ್ರಹ, ರಾಹು ಕೇತುನೇ. ಜ್ಯೋತಿಷ್ಯದಲ್ಲಿ ಇದನ್ನು ತಿಳ್ಕೊಬೇಕು ನೀವು. ರಾಹು ಕೇತು ಚೆನ್ನಾಗಿತ್ತು ಅಂದರೆ ನಿಮ್ಮ ಜೀವನ ಚೆನ್ನಾಗಾಗ್ಬಿಡುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ನಕ್ಷತ್ರದಲ್ಲೋ ಉಪನಕ್ಷತ್ರದಲ್ಲೋ ಬಂದ್ಬಿಡುತ್ತೆ. ಇಷ್ಟೂ ಕೂಡ ಇಲ್ಲಿ ನೀವು ನೋಡಬೇಕು. 10 ಮನೆ ಇರ್ತಕ್ಕಂಥ ಒಂದು ಕಾಂಬಿನೇಷನ್ನು ನೀವು ಭಾಳಷ್ಟು ಇಲ್ಲಿ ಸ್ಟಡಿ ಮಾಡ್ಬೋದು. ಈ ಸ್ಟಡಿ ಮೇಲೇ ನಮಗೆ ಒಬ್ಬರ ವ್ಯಕ್ತಿ ಹೇಗೆ ಬರುತ್ತೆ ಅಂತ ಗ್ರಹಗಳ ಆಟವನ್ನು ನಾವು ಹೇಳ್ತೀವಿ. ನಾನು ಏನು ಜ್ಯೋತಿಷ್ಯ ಅಂದಿದ ತಕ್ಷಣ ನಾವು ಇದೆಲ್ಲ ಹೇಳ್ಬಿಡ್ತೀವಿ ಫಸ್ಟೇ ಅಂತಲ್ಲ. ಗ್ರಹಗಳು ಒಂದು ಆತ್ಮವನ್ನು ಹೇಗೆ ಪ್ರಚಲಿತ ಮಾಡಿ ಅವರಿದ್ದಾಗಲೂ ಕೂಡ ಅವರ ಹೆಸರು, ಕೀರ್ತಿ, ಪ್ರತಿಷ್ಠೆ,
ಅವ್ರು ಇಲ್ಲದೇ ಇದ್ದಾಗಲೂ ಕೂಡ ಇವತ್ತು ಸ್ಮರಣೆ ಮಾಡ್ತಕ್ಕಂಥ ಒಂದು ದಿವಸ. ಅದು ದೇಶದಲ್ಲಿರ್ಬೋದು, ಪ್ರಪಂಚದಲ್ಲಿರ್ಬೋದು, ಅಥವಾ ಒಂದು ಪ್ರಾಂತ್ಯದಲ್ಲಿರ್ಬೋದು, ಒಂದು ಸಣ್ಣ ಕುಗ್ರಾಮದಲ್ಲಿರ್ಬೋದು, ಭಗವಂತನ ಲೀಲೆ ಆತ್ಮಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸಮರ್ಪಣೆ ಅಂತ ಹೇಳ್ಬೋದು. ಎಸ್, ಖಂಡಿತ. ವೀಕ್ಷಕರೇ, ನೀವು ಕೂಡ ರಾಜ್ಕುಮಾರ್ ಅವರ ಒಂದು ಜಾತಕದ ವಿಶ್ಲೇಷಣೆಯನ್ನು ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮ್ಮ ಹೆಸರು ಜಲಜಾಕ್ಷಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ರಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀವಿ. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 65. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಅದೇ ನನ್ನ ಬಗ್ಗೆನೇ ಆರೋಗ್ಯ ಕೇಳ್ಬೇಕಾಗಿತ್ತು. ಆರೋಗ್ಯನ? ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಏನಾಗಿದೆ ನಿಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ? ಅದೇ ಅಂಗಾಲು ಉರಿತೈತೆ, ಕುತ್ತಿಗೆ ನೋವು ಬಂದ್ಬಿಟ್ಟೈತೆ, ಬಹಳ ಡಾಕ್ಟರ್ ಹತ್ರ ತೋರ್ಸಕತ್ತೀನಿ, ಅದಕ್ಕಾಗಿ ಕೇಳೋಣ ಅಂತ ಮಾಡಿದೆ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ಶನಿಯ ನಕ್ಷತ್ರದಲ್ಲಿ, ಶನಿಯ ದಶಾದಲ್ಲಿ ಕೇಳಿದ್ದೀರಾ? ಪ್ರಶ್ನಾಶಾಸ್ತ್ರದಲ್ಲಿ 8ನೇ ಮನೆ ಬಂದಿರತಕ್ಕಂಥದ್ದು ರಾಹುವಿನ ಕಾಂಬಿನೇಷನ್ ಬಂದಿದೆ. ರಾಹು 8 ತೋರಿಸಿದಾಗ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ, ದೀರ್ಘಕಾಲದ ಕಾಂಬಿನೇಷನ್ ತೋರಿಸುತ್ತೆ. ಮೊದಲು ಇದ್ದಲನ್ನು ಕಾಲಿಗೆ ಒಂದು ನಿವಾಳಿಸಿ, ಎಷ್ಟು ಬೇಕು ಎಷ್ಟು ಸತಿ ಬೇಕು, 10 ಸತಿ, 13 ಸತಿ, 15 ಸತಿ ನಿವಾಳಿಸ್ಬಿಟ್ಟು ನೀರಿಗೆ, ಯಾವ್ದಾದ್ರು ನೀರಿಗೆ, ನಿಂತಿರೋ ನೀರಿಗೆ ಅಥವಾ ಹರಿಯೋ ನೀರಿಗೆ ಯಾವ್ದಾದ್ರು ನೀರಿದ್ದರೆ ಅಲ್ಲಿ ಹಾಕಬೇಕು ಇದ್ದಲು. ಇದನ್ನು ಪ್ರತಿ ಶನಿವಾರ 3 ವಾರ ಮಾಡ್ಕೊಂಬನ್ನಿ. ಹಾಗೆ ಶನಿವಾರದ ದಿವಸ ಒಂದು 7 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಶನಿ ಪಾದವನ್ನು ತೋರಿಸುತ್ತೆ. ಪ್ರತಿನಿತ್ಯ ಟೋಟಲ್ 216 ಹೆಜ್ಜೆ ಹಾಕಿ ಬೆಳಗ್ಗೆ ಸಾಯಂಕಾಲ ನಡಿಬೇಕು. ಶನಿವಾರದಿಂದ ಪ್ರಾರಂಭ ಮಾಡಿ. ಲೆಕ್ಕ ಹಾಕ್ಕೊಂಡು 216 ಬರ್ತಾ 216 ಲೆಕ್ಕ ಹಾಕಿ 216 ಹೆಜ್ಜೆಗಳು ಮಾಡಿದ್ರೆ, ಶನಿಯ ದಿವಸದಿಂದ ಸ್ಟಾರ್ಟ್ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಅವ್ರಿಗೆ ಆರೋಗ್ಯ ಬರುತ್ತೆ. ಏಕೆಂದರೆ 9ನೇ ಮನೆ ಬಂದಿರತಕ್ಕಂಥ ಒಂದು ಶನಿಯಿಂದ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಅದರ ಜೊತೆಗೆ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು. ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಿ ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಹಾಗಾದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಇವಾಗ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ್ಯ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಈ ಒಂದು ಡಿವೈನ್ ಸಬ್ಜೆಕ್ಟು ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಈ ಆನ್ಸರ್ ಮಾಡಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ತಗೊಂಡಿಲ್ಲ. ಯಾಕೆ
ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ಅದು ಮನೆಯಿಂದಲೇ ಕುಳಿತು ಇಡೀ ಮನೆ ಮಂದಿ ಎಲ್ಲ ಕಲಿಬಹುದಾಗಿದೆ. ಈಗಾಗಲೇ 112ನೇ ಬ್ಯಾಚ್ ಶುರುವಾಗಿದೆ. ಆದರೆ 113ನೇ ಬ್ಯಾಚ್ ಯಾವಾಗ ಆರಂಭವಾಗುತ್ತೆ ಅಂದರೆ ಜೂನ್ 8ನೇ ತಾರೀಕಿನಿಂದ ಆರಂಭವಾಗುತ್ತೆ. ಕೇವಲ 7,999 ರೂಪಾಯಿಗೆ ಇಡೀ ಜ್ಯೋತಿಷ್ಯದ ಭಂಡಾರವನ್ನ ನಿಮಗೆ ದಾರಿ ಎರೆಯುತ್ತಾರೆ ಗುರುಗಳು. ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರಕ್ಕೆ ಇಲ್ಲ, ಹೋಗ್ತೀರಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 109. 109. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ಆರೋಗ್ಯ ಸಮಸ್ಯೆ ಏನಾಗಿದೆ? ಕಾಲ್ ಮಾಡ್ತೀನಿ, ವೆಯ್ಟ್ ಮಾಡಿ. ಸುತ್ತು ಹ್ಮ್. ಹಾಂ, ತಲೆ ಸುತ್ತು ಗುರುಜಿ ಜಾಸ್ತಿ. ತಲೆ ಸುತ್ತು ಸೈನ್ ಚಂದ್ರ 11ನೇ ಮನೆ, ಶನಿ 7ನೇ ಮನೆ, ಶುಕ್ರ 9. ಶನಿ ವಾಯು ವಿಚಾರದಲ್ಲಿ ಬರ್ತಕ್ಕಂಥದ್ದು. ನೀವು ಗಾಳಿಗೆ ಅಡ್ಡಾಡಬಾರ್ದು, ರಾತ್ರಿ ಹೊತ್ತು ಫ್ಯಾನ್ ಹಾಕಿ ಮಲ್ಕೋಬಾರ್ದು. ಅರ್ಥ ಆಯ್ತಾ? ಫ್ಯಾನಿಂದ ದೂರ ಇರಿ, ಇಲ್ಲ ಅಂದರೆ ನಿಮಗೆ ತಲೆನೋವು ಹೋಗೋಕ್ಕೆ ಭಾಳ ಸುಲಭವಾಗಿರ್ತಕ್ಕಂಥ ಒಂದು ವಿಚಾರ ಹೇಳ್ತೀನಿ. ಈ ಒಂದು ತಲೆಗೆ ಬಟ್ಟೆ ಕಟ್ಕೊಂಡು ಮಲ್ಕೊಳ್ತಾರಲ್ಲ, ಕಟ್ಕೊಟ್ಟು ಮಲ್ಕೊಳ್ಳಿ. ಯಾಕೆಂದರೆ ಇದು ಹೇಗೆ ಪ್ರಶ್ನಾಶಾಸ್ತ್ರದ ನಾವು ವಿವರವಾಗಿ ಹೇಳ್ಬೋದು ಅಂದರೆ, ಇಲ್ಲಿ ಅವ್ರು ಕೇಳಿರ್ತಕ್ಕಂಥ ಚಂದ್ರನ ಒಂದು ವಿಚಾರದಲ್ಲಿ 11, 7, 9 ಬಂದಿದೆ. ಎಲ್ಲೂ 6, 8, 12 ಇಲ್ಲ. ಅಂದರೆ ಒಳಗಡೆಯಿಂದ ಬಂದಿರತಕ್ಕಂಥದ್ದು ಏನಿಲ್ಲ, ಇದು ಆಚೆ ಕಡೆಯಿಂದ ಬಂದಿರತಕ್ಕಂಥದ್ದು. ನಾವು ಶೀತಕ್ಕೆ ಹೋಗಿರ್ತೀವಿ, ಗಾಳಿಗೆ ಹೋಗಿರ್ತೀವಿ, ನಮ್ಮ ಇರ್ತಕ್ಕಂಥ ಒಂದು ಪದ್ಧತಿ ಮೇಲೆ ಬರುತ್ತೆ. ಇಲ್ಲಿ 6, 8, 12 ಅಂದರೆ ಕ್ರೋನಿಕ್ಕು, ಗ್ರಹಗಳು ಕೊಟ್ಟಿರ್ತಕ್ಕಂಥ ಕಾಯಿಲೆ. ಇದು ಗ್ರಹಗಳು ಕೊಟ್ಟಿರ್ತಕ್ಕಂಥ ಕಾಯಿಲೆ ಅಲ್ಲ, ಪರಿಸರ ಕೊಟ್ಟಿರ್ತಕ್ಕಂಥ ಕಾಯಿಲೆ, ಅಥವಾ ನಾವು ಇರ್ತಕ್ಕಂಥ ಒಂದು ವಿಧಿವಿಧಾನದಿಂದ ಕೊಟ್ಟಿರ್ತಕ್ಕಂಥದ್ದು. ಸೊ ಏನೂ ಆಗಲ್ಲ. ಫ್ಯಾನ್ ಆಫ್ ಮಾಡಿಕೊಂಡು ಅಥವಾ ಫ್ಯಾನ್ ಹಾಕ್ಕೊಂಡು ಅಭ್ಯಾಸ ಇತ್ತು ಅಂದರೆ ಈ ತಲೆಗೆ ಫುಲ್ಲು ಕಿವಿ, ಎಸ್ಪೆಷಲಿ ಕಿವಿ ಕ್ಲೋಸ್ ಆಗಬೇಕಿಲ್ಲಿ. ಯಾಕೆಂದರೆ ಶನಿ 7ನೇ ಮನೆ ವಾಯು ತೋರಿಸ್ತಾ ಇದೆ, ಶುಕ್ರ ಶೀತವನ್ನು ತೋರಿಸ್ತಾ ಇದೆ, ಚಂದ್ರ ಶೀತವನ್ನು ತೋರಿಸ್ತಾ ಇದೆ. 3 ಗ್ರಹ ಶೀತದ ಪ್ರವೃತ್ತಿಯಿಂದ ಆಗ್ತಾಯಿದೆ. ಒಂದು ಇದರಿಂದ ಸ್ವಲ್ಪ ದೂರ ಹಾಕಿ ಹೀಟ್ ಆಗಬೇಕು, ನಮ್ಮ ಬಾಡಿ ಹೀಟ್ ಆಗಬೇಕು ಅಂತಂದರೆ ವಜ್ರಾಸನದಲ್ಲಿ ಕುತ್ಕೊಳ್ಳಿ. ಹೀಟಪ್ ಆಗುತ್ತೆ, ತಲೆನೋವು ಹೋಗುತ್ತೆ. ವಜ್ರಾಸನದಲ್ಲಿ ಕುತ್ಕೊಳ್ಳಿ. ಸೊ ಹಾಗೆ ಜ್ಯೋತಿಷ್ಯ ಪ್ರೋಗ್ರಾಮ್ ನೋಡಿ ಅಂತ ನಿಮ್ಮ ಮನೆ ಅಕ್ಕಪಕ್ಕ ಒಂದು 10 ಜನಕ್ಕೆ ಕೇಳಿ, ಗ್ರಹಗಳು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಇದು ಭಾಳ ಇಂಪಾರ್ಟೆಂಟು. ಯಾರ್ಯಾರು ಕಾಲ್ ಮಾಡಿದ್ದೀರಾ, ಯಾರ್ಯಾರು ಕರೆ ಸಿಕ್ಕಿದೆ, ಸ್ವಾರ್ಥ ರೀತಿ ಇದ್ದರೆ ನಿಮ್ಮ ಗ್ರಹಗಳು ಗುರುಗಳು ಆಶೀರ್ವಾದ ಮಾಡಲ್ಲ. ಗುರುಗಳೇ ಆಶೀರ್ವಾದ ಮಾಡಿ ಅಂತಂದರೆ ಏನು ಆಶೀರ್ವಾದ ಮಾಡೋದು? ನೀವೊಂದು 10 ಜನಕ್ಕೆ ಕೇಳಿದ್ದೀನಪ್ಪ. ಈಗ ಇವಾಗ ನಿನ್ನೆ ಯಾವುದೋ ತಮಿಳ್ನಾಡಲ್ಲಿ ಇದು ಬಂತು, ಎಲೆಕ್ಷನ್ ಮುಗೀತು, ಕರೆಕ್ಟಾ? ಅಲ್ಲಿ ಯಾರೋ ಒಬ್ಬ ಅವನು ಕ್ಯಾಂಡಿಡೇಟ್ ನಿಂತಿರ್ತಾನೆ ಅಂದರೆ ಅವನು ಕಾರ್ಯಕರ್ತ ಚೆನ್ನಾಗಾಗಬೇಕು, ಅವನ ಆಶೀರ್ವಾದ ಅವನ ಗಿಡದಿಂದ ಸಿಗಬೇಕು ಅಂತಂದರೆ ಇವ್ರಿಗೆ ಓಟ್ ಹಾಕಿ ಒಂದು 100 ಜನಕ್ಕೆ ಕೇಳಬೇಕು, 10 ಜನಕ್ಕೆ ಕೇಳಬೇಕು, ಕರೆಕ್ಟಾ? ಜ್ಯೋತಿಷನೂ ಅಷ್ಟೇ. ಬಂದ್ರ ಕೇಳ್ಕೊಂಡ್ರ ಹೋದ್ರ ಅಲ್ಲ, ಒಂದು 10 ಜನಕ್ಕೆ ಈ ಕಾರ್ಯಕ್ರಮ ನೋಡಿ ಅಂತ ಹೇಳ್ಬೇಕು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಜ್ಯೋತಿಷನೇ ನಂಬಲ್ಲ. ಅಂಥದ್ದಲ್ಲಿ ಇಂಥದ್ದು ನೋಡಿ 8:30ಯಿಂದ 9 ಗಂಟೆಗೆ ಬರ್ತಾರೆ, ಮತ್ತು 5:30ಯಿಂದ 6 ಗಂಟೆಗೆ ಬರ್ತಾರೆ. ಇದನ್ನು ನೋಡಬೇಕು. ಮುಂದಿನ ಕರೆಗೋಣ, ಏನು ಪ್ರಾಬ್ಲಮ್ ಇಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಕೂಡ ಕರೆ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಿ ಜ್ಯೋತಿಷ್ಯ ಕ್ಲಾಸ್ಗೂ ಕೂಡ ಜಾಯಿನ್ ಆಗಬಹುದಾಗಿದೆ. ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಅತಿ ಕಡಿಮೆಯ ದರ ಅಂದರೆ ಕೇವಲ 7,999 ರೂಪಾಯಿಯಲ್ಲಿ ಇಡೀ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ಟಾಪಿಕ್ಸನ್ನು ಕೂಡ ನಿಮಗೆ ಹೇಳ್ಕೊಡ್ತಾರೆ ಆನ್ಲೈನ್ ಮೂಲಕ. ಹಾಗಾದರೆ ಮತ್ತೆ ಆಗ್ತೀರಾ? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿಯಿರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಗುರುಜಿಯವರು ನೀಡಿದ್ದಾರೆ. ಈ ಒಂದು ಸಂಚಿಕೆಯ ಮೂಲಕ ನಿಮಗೆಲ್ಲರಿಗೂ ಕೂಡ ಈ ಒಂದು ಸಂಚಿಕೆ ಇಷ್ಟವಾಯಿತು ಅಂತ ಭಾವಿಸ್ತಾ ಗುರುಗಳನ್ನು ಬೀಳ್ಕೊಡುವ. ಗುರುಗಳೇ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಜ್ಯೋತಿಷ್ಯ ಕಲಿಯೋದು ಅಂದರೆ ಅದೃಷ್ಟ ಇದ್ದಂಗೆ. ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಕಿವಿಗೆ, ನಿಮ್ಮ ಮನಸ್ಸಿಗೆ ಜ್ಯೋತಿಷ್ಯ ಕಲೀರಿ ಅಂತ ಬಿದ್ದಾಗ ಆ ನವಗ್ರಹಗಳಲ್ಲಿ ಅನೇಕ ಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾವೆ. ಕೂಗಿದಾಗ, ಕರೆದಾಗ ಒಂದು ಹಾಡು ಹೇಳ್ತಾರೆ, ರಂಗ ವಿಠಲ ಕರೆದಾಗ ನಾವು ಬಂದಿಲ್ಲ ಅಂತಂದರೆ ಮುಕ್ತಿ ಸಿಗಲ್ಲ ಅಂತ. ಇದು ಖಂಡಿತ ಯೋಚನೆ ಮಾಡಿ. ಯಾಕೆ ಇಷ್ಟು ಜನ ನಾವು ಕ್ಲಾಸ್ ಮುಗಿದ ಮೇಲೆ ಈ ಪ್ರೋಗ್ರಾಮ್ ಬಗ್ಗೆ ಅಷ್ಟು ಜನ ಮಾತಾಡ್ತಾರೆ? ಒಬ್ಬರದ್ದು ಬರೀ ಯಾರ್ಯಾರ್ದೋ ಕಳ್ಳ ಕಾಲುಗಳು ಎಲ್ಲ ಮಾಡಿಸ್ತಾರೆ ಕೆಲವರು ಜ್ಯೋತಿಷದಲ್ಲಿ. ನಾವು ಯಾವ ಕಳ್ಳ ಕಾಲು ಇಲ್ಲ, ಸುಳ್ಳು ಕಾಲು ಇಲ್ಲ.
ಈ ಸಂಖ್ಯಾಶಾಸ್ತ್ರದ ಆ ಶಾಸ್ತ್ರದಲ್ಲಿ ಈ ಶಾಸ್ತ್ರದೆಲ್ಲ ಸುಳ್ಳು ಕಾಲುಗಳು ಹೇಳ್ತಾರೆ. ಇದು ಡೇಂಜರ್, ಅದು ಡೇಂಜರ್, ಆ ರಾಶಿ ಇದೆ, ಅವೆಲ್ಲ ಏನೂ ಇಲ್ಲ. ಒಬ್ರೊಬ್ರದ್ದು ವಿಭಿನ್ನವಾಗಿರ್ತಕ್ಕಂಥ ಜಾತಕ, ವಿಭಿನ್ನವಾಗಿರ್ತಕ್ಕಂಥ ಸಮಸ್ಯೆ, ವಿಭಿನ್ನವಾಗಿರ್ತಕ್ಕಂಥ ಅದೃಷ್ಟ, ವಿಭಿನ್ನವಾಗಿರ್ತಕ್ಕಂಥ ಸಂತೋಷ. ಸೊ ವಿಭಿನ್ನತೆಯಲ್ಲಿ ನಾವು ತೊಗೊಳ್ಬೇಕು ಅಂತಂದರೆ ಜ್ಯೋತಿಷ್ಯ ಕಲೀರಿ, ಮಿಸ್ ಮಾಡಬೇಡಿ. ಸುಮ್ಮನೆ ಏನೋ ಕೇಳಿದೆ, ಒಬ್ರು ಬಂದಿದ್ದಾರೆ ಫೋನಲ್ಲಿ, ಟಿ ವಿಲಿ ಆರಾಮಾಗಿ ಸಿಗ್ತಾರೆ, ಒಂದು ಕಾಲ್ ಕೊಟ್ಬಿಟ್ಟು ಕೇಳ್ಬಿಟ್ಟು ಮಲ್ಕೊಳ್ಳೋಣ. ದುರಾದೃಷ್ಟವಂತರಾಗಿರಬೇಡಿ, ನೀವು ಅದೃಷ್ಟವಂತರಾಗಿರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಗ್ರಹಗಳು ಮತ್ತು ಗುರುಗಳ ಆಶೀರ್ವಾದ ಬೇಕಾ? ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡಿ ಈಗಲೇ ಜ್ಯೋತಿಷ್ಯ ಕಲಿಯೋದಕ್ಕೆ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. My name is Ashok. I'm Ashok Bhatt. I'm one of the devotees. You can call me as a devotees of Sri Dinesh Guruji. I have started my career with Dinesh Guruji. I would like to call it as a career because it's a never-ending learning with our Guruji. So I am from the 81st batch of Guruji, which is around 3 years back, and I started with the basics of astrology. Even though I have studied Parashara for 20 years, I think the level of accuracy I didn't see anywhere except in Dinesh Guruji's, the way of teaching Nakshatra Nadi, as well as the way he has taught us on the concepts. So my suggestion would be, please learn astrology from him. Even though if you have learned from Parashara, Jaimini or any other form of astrologies, the accuracy of prediction is more than 90% with our own Dinesh Guruji. So if you want to improve your prediction, please start learning Nakshatra Nadi astrology from our dear Guruji. I have been with him for now 4 years. I have participated in his higher classes. I have also participated in the Vastu Shastra, which has been really explained beautifully by our Guruji. I have also participated in the Reiki classes, the crystal classes, as well as I have completed the doctorate from our Guruji. The learning never ends, and our Guruji teaches it in so simple way. Even if you don't have any background on astrology, you will be able to learn, understand and start predicting. And this is one of the beautiful subjects which will also help us in understanding our own dharma, right? Our own Sanatana Dharma, which is tied to our own astrology. And by learning this Nakshatra Nadi astrology, you will be also contributing to our Sanatana Dharma and become part of our holy and very rich tradition. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.